ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೆಂಬರ್ 3 ಗೈಸ್, ಮಂಗಳವಾರ. ಆ್ಯಂಡ್ ಟೈಮ್ ಆಗಿದೆ 7 ಗಂಟೆ. ನೋಡಿ, ಇವಾಗ ಮಳೆ ಬರ್ತಾ ಇದೆ. ನಿನ್ನೆ ಸಂಜೆಯಿಂದ ಸ್ಟಾರ್ಟ್ ಆಗಿದೆ, 3 ಗಂಟೆಯಿಂದ ಮಳೆ. ಇವತ್ತೆಲ್ಲ ಸ್ಕೂಲ್ ಮಕ್ಕಳಿಗೆಲ್ಲ ರಜೆ ಇದೆ, PUವರೆಗೂ ರಜೆ ಇದೆ ಗೈಸ್. ಸಡನ್ಲಿ ಮಳೆ ನೋಡಿ, ಬೆಳಿಗ್ಗೆನೆ 7:15 ಆಗಿದೆ. ಆದರೂ ಸ್ವಲ್ಪ ಕತ್ಲಿದೆ ನೋಡಿ. ಆಗ ಫುಲ್ಲು ಕತ್ಲಿತ್ತು ಒಂದು 7 ಗಂಟೆ ಅಷ್ಟೊತ್ತಿಗೆ. ಆ್ಯಂಡ್ ಅಮ್ಮ ಉಜಿರೆಗೆ ಹೋಗಿದ್ದಾರೆ, ಅವ್ರದ್ದು ಸಂಘದ ಅಮೌಂಟ್ ಕಟ್ಟಲಿಕ್ಕಿದೆ ಅಲ್ಲ, ಸೊ ಹಾಗಾಗಿ. ಆ್ಯಂಡ್ ಇಲ್ಲೆಲ್ಲ ನೀರು ಹಾಕಿ ಗುಡಿಸಿ ಎಲ್ಲ ಇತ್ತು, ಸಿಟ್ ಔಟೆಲ್ಲ. ಆ್ಯಂಡ್ ಡೈಲಿ ವ್ಲಾಗ್ ಶುರು ಮಾಡಿದ್ದೇನೆ ಗೈಸ್. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ನಾನು ಆಮೇಲೆ ಸಿಗ್ತೇನೆ. ಅಮ್ಮನ ಜೊತೆ ಹೋಟೆಲಿಂದ ಏನಾದರೂ ತರಲಿಕ್ಕೆ ಹೇಳಿದ್ದೇನೆ, ನೋಡೋ ಏನು ತರ್ತಾರೆ ಅಂಥೇಳಿ. ಇಷ್ಟೇ ಆಗದಿಂದ ಮಳೆ ಬರ್ತಿರೋದು, ಜೋರು ಬರಲ್ಲ, ನಿಧಾನನೂ ಬರಲ್ಲ, ಒಂದೇ ಹದಕ್ಕೆ ಮಳೆ ಬರ್ತಾ ಇದೆ. ಚಲೋ, ಓಕೆ. ನಾನು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಆಮೇಲೆ ಸಿಗ್ತೇನೆ. ಓಕೆ, ಬಾಯ್. ಹೋಟೆಲಿಂದ ವಡೆ ಮತ್ತು ಶಾವಿಗೆ ತೊಗೊಂಡು ಬಂದರು. ಶಾವಿಗೆ ಬೇಡ, ಅದು ತರಕಾರಿ ಸಾಂಬಾರು ಚೆನ್ನಾಗಾಗಲ್ಲ, ಹಾಗಾಗಿ ವಡೆ ತೊಗೊಂಡೆ. ಆ್ಯಂಡ್ ನಿನ್ನೆ ಎಗ್ ರೈಸ್ ತಂದಿದ್ದಿತ್ತು, ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೆ ಸ್ವಲ್ಪ. ಆ್ಯಂಡ್ ಬ್ಲ್ಯಾಕ್ ಟೀ. ಸೊ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೇನೆ ಗೈಸ್. ನೋಡಿ, ಫುಲ್ಲಲ್ಲಿ ನೋಡಿ ಕತ್ಲೆ ಆಗಿದೆ. ನಾನು ಲೈಟ್ ಹಾಕ್ಕೊಂಡಿರೋದು ನೋಡಿ, ಅಲ್ಲಿ ಲೈಟ್ ಹಾಕ್ಕೊಂಡಿದ್ದೇನೆ. ಫುಲ್ ಕತ್ಲೆ ಆಗಿದೆ ಮಳೆ ಬಂದು. ಓಕೆ, ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೇನೆ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಯಿತು. ಆ್ಯಕ್ಚುಲಿ ಇನ್ನೂ ಫುಲ್ಲು ಕತ್ಲಿದೆ, ಮಳೆ ಬರ್ತಾ ಇದೆ ಹನಿ. ಆ್ಯಂಡ್ ಅತ್ತೆ ನಾಳೆಲ್ಲ ನಾಡಿದ್ದು ಮದುವೆ ಇದೆ. ಇವತ್ತು ಮಂಗಳವಾರ ಅಲ್ಲ, ಬುಧವಾರ ಅಲ್ಲ ಗುರುವಾರ ಮದುವೆ ಇದೆ ಉಜಿರೆಯಲ್ಲಿ, ರಿಲೇಷನ್ ಅವ್ರದ್ದು. ಸೊ ಹಾಗಾಗಿ ಪಿನ್ ಮಾಡಲಿಕ್ಕೆ ಅಂತೇಳಿ ಕೊಟ್ಟು ಹೋಗಿದ್ದಾರೆ ಒಂದು ಅತ್ತೆ. ಇನ್ನೊಂದು ಅತ್ತೆದು ಬರ್ತಾ ಇದೆ ಸೀರೆ. ಸೊ ನಂದು ಕೂಡ ಮಾಡಿಡುವ, ನಾಳೆ ಒನ್ ಡೇ ಇರೋದಲ್ವಾ, ನಾಳ್ದು ಮದುವೆ ಅಲ್ವಾ. ಸೊ ನಂದು ಕೂಡ ಪಿನ್ ಮಾಡಿ ಇಡುವ ಅಂತೇಳಿ ಅಂದ್ಕೊಂಡಿದ್ದೇನೆ. ಅತ್ತೆದು ಮಾಡಿದ ನಂತರ ನಂದು ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಸೊ ಮೊನ್ನೆ ಹೋಗಿದ್ದು ವ್ಲಾಗ್, ಯಾವಾಗ ಸಂಡೇ ಹೋಗಿದ್ವಲ್ಲ ನಾವು ದೀಪಕ್ಕೆ, ನಾನು ಮತ್ತೆ ಗುಂಡು. ಆ ವ್ಲಾಗ್ನ ಇವತ್ತು ಮಂಗಳವಾರ ಸಂಜೆ ಇವತ್ತು ಅಪ್ಲೋಡ್ ಮಾಡ್ತೇನೆ. ಎಡಿಟ್ ಎಲ್ಲ ಮಾಡಿ ಆಗಿದೆ. ಆ್ಯಂಡ್ ತಮ್ಲೈನ್ ಕೂಡ ಒಂದು ಕ್ರಿಯೇಟ್ ಮಾಡಲಿಕ್ಕೆ ಬಾಕಿ ಇದೆ, ಅದೊಂದು ಮಾಡಿ ಇವತ್ತು ಸಂಜೆ ಅಪ್ಲೋಡ್ ಮಾಡ್ತೀನಿ ಗೈಸ್. ಆ್ಯಂಡ್ ಇವಾಗ ಐರನಿಗೆ ಇಟ್ಟಿದ್ದೇನೆ, ಅಲ್ಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನಾನು. ಸೊ ಸ್ಯಾರಿ ತೋರಿಸ್ತೀನಿ ಆಗ್ತಿದ್ದೆ ನಾನು. ಮದುವೆದು ಇಲ್ಲೇ ಪೆರ್ಲದಲ್ಲಿ ಮದುವೆ ಇರೋದು ಉಜಿರೆ ಹಾಲಲ್ಲಿ. ಅವ್ರ ಮನೆ ಇರೋದು ಪೆರ್ಲದಲ್ಲಿ, ಮದುವೆ ಮನೆ ಇರೋದು. ಸೊ ಬುಧವಾರ ಮೆಹಂದಿ, ಗುರುವಾರ ಮದುವೆ ಗೈಸ್. ಸ್ಯಾರಿ ತೋರಿಸ್ತೇನೆ, ವೈಟ್. ಸೊ ಅತ್ತೆದು ನೆರಿಗೆ ಪಾರ್ಟಿಲಿ ಡ್ರೇಪ್ ಮಾಡಿದೆ ನಾನು. ಆ್ಯಂಡ್ ಪಿನ್ ಎಲ್ಲ ಹಾಕಿದ್ದೇನೆ ನೀಟಾಗಿ. ಸೊ ಅಲ್ಲಿಂದ ಹಿಡಿದು ಸ್ವಲ್ಪ ಬಿಡಿಸ್ಕೊಂಡು ಬಂದು ಇಲ್ಲೆಲ್ಲ ಪಿನ್ ಹಾಕಿದ್ದೇನೆ. ಆ್ಯಂಡ್ ಇಲ್ಲಿ ಕೆಳಗಡೆ ಏನು ಮಾಡಿದ್ದೇನೆ ಅಂದರೆ, ಯೂಶ್ವಲಿ ತುಂಬ ಜನ ಹಾಗೆ ಮಾಡ್ತಾರೆ, ಅಲ್ಲೆಲ್ಲ ನೀಟಾಗಿ ಐರನ್ ಮಾಡಿದಾರಲ್ವ. ಸೊ ಇಲ್ಲೂ ಕೂಡ ನೀಟಾಗಿ ಐರನ್ ಮಾಡಿರೋದು ಚಪ್ಪಟೆ ಥರ ಕಾಣ್ತದೆ, ಒಂದು ಸ್ವಲ್ಪ ವಿಯರ್ಡಾಗಿ ಕಾಣಿಸುತ್ತೆ. ತುಂಬ ಜನ ಬ್ಯೂಟಿಷಿಯನ್ ಹಂಗೆ ಮಾಡ್ತಾರೆ, ಮೇಕಪ್ ಆರ್ಟಿಸ್ಟ್ ಕೂಡ ಹಾಗೆ ಮಾಡ್ತಾರೆ. ಬಟ್ ನಾನೇನು ಮಾಡಿದೆ ಅಂದರೆ, ಇಲ್ಲಿ ಸ್ವಲ್ಪ ಫ್ಲಫಿ ನೋಡಿ, ಈ ಥರ ಫ್ಲಫಿ ಬರೋ ಥರ ಮಾಡಿದ್ದೇನೆ. ಆ್ಯಂಡ್ ಚೆನ್ನಾಗಿ ಕೂರುತ್ತೆ ಆ್ಯಕ್ಚುಲಿ. ಸಿ, ಹೀಗೆ ಚಟ್ಟೆ ಮಾಡಿದರೆ ಅದು ತುಂಬ ಈಸಿಗೆ ಕಾಣ್ತದೆ ಗೈಸ್. ನಾನು ತೋರಿಸ್ತೇನೆ ಒಂದು ಸೆಕೆಂಡ್ ನೋಡಿ. ಫ್ಲಫಿ ಅಂದರೆ ಈ ಥರ ನೋಡಿ, ಹೀಗೆ ಫುಲ್ಲು ಚಟ್ಟೆ ಇಲ್ಲ. ಆ್ಯಂಡ್ ಫುಲ್ ಇಲ್ಲೆಲ್ಲ ಐರನ್ ಮಾಡಿಲ್ಲ, ಐರನ್ ಲೈಕ್ ಫ್ಲಫಿ ಬರೋ ಥರ ಮಾಡಿದ್ದೇನೆ. ಆ್ಯಂಡ್ ಇಲ್ಲಿ ನೋಡಿ, ಕಾಣಿಸ್ತಿದೆಯಾ? ಇದಕ್ಕೆ ಫ್ಲಫಿ ಅಂತ ಹೇಳ್ತಾರೆ, ಹೀಗೆ. ಆ್ಯಂಡ್ ಇದು ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ, ಈ ಥರ ಮಾಡಿದ್ರೆ ಸಖತ್ತಾಗಿ ಕಾಣುತ್ತೆ. ಸ್ವಲ್ಪ ಚಪ್ಪಟೆ ಮಾಡಿದ್ರೆ ನನ್ನ ಪ್ರಕಾರ ಅದು ವಿಯರ್ಡ್ ಅಂತ ಅನಿಸ್ತದೆ ನನಗೆ. ಅದು ನೀಟಾಗಿ ಐರನ್ ಮಾಡಿರೋ ಥರ. ಸೊ ಯಾ, ಆ್ಯಂಡ್ ಇನ್ನು ಸೆರಗು ಪಾರ್ಟ್ ಪಿನ್ ಮಾಡಿದ್ದೇನೆ, ಅದನ್ನು ಸ್ವಲ್ಪ ಐರನ್ ಮಾಡ್ತೇನೆ. ಸೊ ಅದಾದ ನಂತರ ತೋರಿಸ್ತೇನೆ. ಓಕೆ, ಸೆರಗು ಪಾರ್ಟ್ ಕೂಡ ಪ್ಲೀಟ್ಸ್ ಮಾಡಿ ಆಯಿತು ಗೈಸ್. ಸಿ, ಆ್ಯಂಡ್ ಅವರು ಸ್ವಲ್ಪ ಹೈಟ್ ಇದ್ದಾರೆ, ಹಾಗಾಗಿ ಸೆರಗು ಸ್ವಲ್ಪ ಉದ್ದ ಇಟ್ಟಿದ್ದೇನೆ. ಆ್ಯಂಡ್ ಇದನ್ನೇನು ಬಾಕ್ಸ್ ಮಾಡಿ ಮರ್ಚಬೇಕು ಗೈಸ್. ನಂದು ಹಾಲತ್ತು ತೋರಿಸ್ತೇನೆ, ಬೆವರು ಕಿತ್ತೋಯ್ತು ನನಗೆ. ನನ್ನ ಹಾಲತ್ತು ನೋಡಿ, ಬೆವರು. ಆಲ್ರೆಡಿ ಮಳೆ ಬರ್ತಿದೆ, ಜಾಸ್ತಿ ಬೆವರ್ತಿದೆ. ಆ್ಯಂಡ್
ಇಸ್ತ್ರಿ ಹಾಕಿದಲ್ಲ ಅದು ಬಿಸಿ ಅಲ್ಲ, ಇನ್ನೂ ಜಾಸ್ತಿ ಬೆವರ್ತಿದೆ ಗೈಸ್. ಇನ್ನು ಅದನ್ನ ಬಾಕ್ಸ್ ಫೋಲ್ಡ್ ಮಾಡಿ ಕೊಟ್ಬಿಡಬೇಕು. ಈ ಸಾರಿನ ಆಲ್ರೆಡಿ ನೋಡಿರ್ತೀರಿ ನೀವು. ಹೋದ ಸರಿ ದೀಪಾವಳಿಗೆ ನಾನು ತೊಗೊಳೋದು ಹೋದ ವರ್ಷ. ಈ ವರ್ಷ ದೀಪಾವಳಿ ಆದ ನಂತರ ನಾನು ಈ ಸಾರಿದು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಆ್ಯಂಡ್ ಇಲ್ಲೇ ಹತ್ತಿರದಲ್ಲಿ ಮದುವೆ ಇರೋದ್ರಿಂದ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಲೈಟ್ ವೆಯ್ಟ್ ಆಗಿರುತ್ತೆ ಅಂತೇಳಿ ಈ ಸಾರಿನ ವೇರ್ ಮಾಡ್ತಿದ್ದೇನೆ ನಾನು ಗುರುವಾರ ಮದುವೆಗೆ. ಸೊ ಈಸಿ ಇತ್ತು, ಬಟ್ ಪ್ರೀಪ್ಲೇಡ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಸ್ಟಿಲ್ ಆ ದಿವಸ ಅರ್ಜೆಂಟ್ ಆದರೆ ಆ್ಯಂಡ್ ತುಂಬ ಜನ ಬರ್ತಾರೆ, ಸೊ ಹಾಗಾಗಿ ಮಾಡಿಟ್ಟೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನೆನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ. ಇವತ್ತು ಬುಧವಾರ 4ನೇ ತಾರೀಕು. ಆ್ಯಂಡ್ ನೆನ್ನೆ ಅಷ್ಟೆಲ್ಲ ಮಾಡಬೇಕಾದ್ರೆ ಆಫ್ಟರ್ನೂನ್ ಆಗಿತ್ತು. ಆ್ಯಂಡ್ ಊಟ ಮಾಡಿ ಮಲ್ಕೊಂಡವಳು ಎದ್ದಿದ್ದೆ 6 o'clockಗೆ. ಹನಿ ಹನಿ ಮಳೆ ಬರ್ತಿತ್ತಲ್ಲ, ಇವಾಗಲೂ ಹನಿ ಹನಿ ಮಳೆ ಬರ್ತಿದೆ. ಆ್ಯಂಡ್ ಫುಲ್ಲು ಕತ್ಲೆ ಆಗಿದೆ ಇವಾಗಲೂ ಕೂಡ. ನೆನ್ನೆ ಅತ್ತೆದು ನಂದು ಪಿನ್ ಮಾಡಿಟ್ಟೆ. ಆ್ಯಕ್ಚುಲಿ ನನ್ನ ಸಾರಿನ ಪಿನ್ ಮಾಡೋ ನೆಸೆಸಿಟಿ ಇರಲಿಲ್ಲ, ತುಂಬ ಸಾಫ್ಟ್ ಇದೆ. ಆ್ಯಂಡ್ ಆದರೂ ಮಾಡಿದ್ದು ನಾಳ್ದು ಸಡನ್ಲಿ ಹೊರಡಬೇಕಾದ್ರೆ ಗುರುವಾರ ಕೈ ಕೊಟ್ಟರೆ ಅಂಥೇಳಿ. ಆ್ಯಂಡ್ ಆ ಸಾರಿ ಪ್ರೀವಿಯಸ್ ದೀಪಾವಳಿಗೆ ತೊಗೊಂಡಿದ್ದೆಲ್ಲ ಹೋದ ವರ್ಷದ್ದು, ಅದನ್ನೇ ಈ ವರ್ಷ ದೀಪಾವಳಿ ಕಳೆದು ಸ್ಟಿಚ್ ಮಾಡಿಸಿದ್ದೇನೆ. ಇದು ಹತ್ತಿರನೇ ಗುಜರಾಯಲ್ಲಿ ಮದುವೆ, ಹಾಗಾಗಿ ಸಿಂಪಲ್ ಆಗಿರುತ್ತೆ ಅಂತ ಹೇಳಿ ಅದೇ ಸಾರಿ ವೇರ್ ಮಾಡ್ತಿದ್ದೇನೆ. ಆ್ಯಂಡ್ ಇನ್ನೊಂದು ಅತ್ತೆದು ಇವತ್ತು ಮಾಡ್ತೇನೆ, ರಾಜು ಅತ್ತೆದು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೇನೆ. ಬ್ರೇಕ್ಫಾಸ್ಟಿಗೆ ಅಮ್ಮ ಬ್ರೇಕ್ಫಾಸ್ಟ್ ಹಾಕೊಂಡು ಬಂದಲ್ಲಿ ಇಟ್ಟಿದ್ದೇನೆ ಬೆಡ್ ಮೇಲೆ. ಓಟ್ ಪಲ್ಯ ಮತ್ತು ನಿನ್ನೆ ನೈಟಿದ್ದು ಮೀನಿದ್ದು ಕರಿ ಇದೆ. ಸೊ ಬ್ರೇಕ್ಫಾಸ್ಟ್ ಮಾಡಿ ಅತ್ತೆದು ಸಾರಿಗೆ ಪಿನ್ ಮಾಡಬೇಕು. ಆ್ಯಂಡ್ ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ. ಸೊ ಇವತ್ತು ಎಂಡ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತೇನೆ ಗೈಸ್. ಓಕೆ, ಕೀಪ್ ವಾಚಿಂಗ್. ನೈಟಿದ್ದು ಮೀನು ಕರಿ, ಬ್ಲ್ಯಾಕ್ ಟೀ, ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಓಕೆ, ಫಸ್ಟ್ ಆಯಿತು ಗೈಸ್. ಆ್ಯಂಡ್ ಇದು ರಾಜುವೆತ್ತಿದ್ದು ಸಾರಿ. ಆ್ಯಂಡ್ ಇದನ್ನ ಬೇಗ ಪಿನ್ ಮಾಡ್ತೇನೆ, ಬಿಕಾಸ್ ಕರೆಂಟ್ ಇದು ಹೇಳೋಕ್ಕಾಗಲ್ಲ, ಒಮ್ಮೆ ಹೋಗ್ತದೆ ಒಮ್ಮೆ ಬರ್ತದೆ, ಮತ್ತು ಹೋದರೆ ಮತ್ತೆ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ನನಗೆ. ಸೊ ಹಾಗಾಗಿ ರಪ್ಪ ಇದನ್ನ ಮಾಡಿ, ನನಗೆ ಸ್ವಲ್ಪ ಡ್ರೆಸ್ ವಾಶ್ ಎಲ್ಲ ಇದೆ. ನಂದು ಡ್ರೆಸ್ ಎಲ್ಲ ಕೊಡಲಿಕ್ಕಿದೆ ಗೈಸ್. ನೋಡಿ ಅಲ್ಲೇ ಇದೆ ನೋಡಿ, ಇದನ್ನ ಫಿಟ್ಟಿಂಗ್ ಮಾಡಲಿಕ್ಕೆ ಕೊಡಬೇಕಿತ್ತು, ಪ್ಯಾಂಟ್ ಎಲ್ಲ ಕಟ್ ಮಾಡಲಿಕ್ಕೆ. ಯಾರ ಜೊತೆ ಕೊಡೋದು, ಇವತ್ತು ಸಂಜೆ ಹಾಕಬೇಕು ಅದನ್ನ ಮೆಹಂದಿಗೆ. ಸೊ ಅಲ್ಲೇ ಇದೆ, ಏನು ಮಾಡೋದು ಗೊತ್ತಿಲ್ಲ. ಫಸ್ಟ್ ಇದನ್ನ ನಾನು ಮಾಡ್ಕೋತೇನೆ, ಇದನ್ನ ಮಾಡಿ ಆಮೇಲೆ ಸಿಗ್ತೇನೆ. ಓಕೆ, ಬಾಯ್. ಸೆರಗು ಪಾಠ ಆಯಿತು ಗೈಸ್ ಮಾಡಿ. ಸೊ ಆ್ಯಂಡ್ ಇನ್ನೂ ಕೆಳಗಡೆ ನೆರಿಗೆ ಮಾಡಬೇಕು. ಸೊ ಅದನ್ನ ಮಾಡಿ ಆಮೇಲೆ ಸಿಗ್ತೇನೆ. ಓಕೆ, ಆ್ಯಂಡ್ ನೆರಿಗೆ ಪಾರ್ಟ್ ಕೂಡ ರೆಡಿ ಆಯಿತು ಗೈಸ್. ಸಿ ಸಾರಿ ಪ್ಲೇಟ್ ಆಯಿತು ಗೈಸ್. ಆ್ಯಂಡ್ ಇನ್ನು ಅದನ್ನ ಪ್ಲಾಸ್ಟಿಕ್ ಹಾಕಿ ಕೊಟ್ಟರಾಯಿತು. ಸೊ ಇದೊಂದು ಸಿಂಪಲ್ ವ್ಲಾಗ್. ನಿನ್ನೆ ಡೈಲಿ ವ್ಲಾಗ್ ಮಾಡುವಂತೇಳಿ ಶುರು ಮಾಡಿದ್ದೇನೆ, ಬಟ್ ಮಳೆ ಎಲ್ಲ ಇತ್ತಲ್ಲ, ಮತ್ತು ಏನು ಇರಲಿಲ್ಲ. ಆ್ಯಂಡ್ ಸಾರಿ 2-3 ಇದ್ದಿದ್ದನ್ನ ಅದನ್ನೇ ವೀಡಿಯೋ ಮಾಡಿದೆ ನಾನು, ಮಾಡಲಿಕ್ಕಿತ್ತಲ್ಲ ಪ್ಲೀಟ್ಸ್, ಹಾಗಾಗಿ. ಸೊ ಇನ್ನು ಇವತ್ತು ಈವ್ನಿಂಗ್ ಮೆಹಂದಿ ಇದೆ. ಸೊ ಮೆಹಂದಿ ವ್ಲಾಗು ಸಪ್ರೇಟಾಗಿ ಮಾಡ್ತೀನಿ ನಾನು. ಆ್ಯಂಡ್ ಈ ವ್ಲಾಗ್ನೆಲ್ಲ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೊಂದು ಸಣ್ಣ ಮಿನಿ ವ್ಲಾಗ್, ಒಂದು 6-7 ಮಿನಿಟ್ಸ್ ಇರ್ಬೋದು ಅಷ್ಟೇ. ಆ್ಯಂಡ್ ಬೆವರಿ ಹೋಗಿದೆ ಮುಖ ಎಲ್ಲ. ಸೊ ಇನ್ನು ಬಟ್ಟೆಲ್ಲಿ ಹೋಗಿಲಿಕ್ಕುಂಟು, ಅಜ್ಜಿಗೆ ಕೈ ನೋವಲ್ಲ, ಸೊ ಅವ್ರ ಬಟ್ಟೆಲ್ಲಿ ಹೋಗಿಲಿಕ್ಕುಂಟು ಗೈಸ್. ಆ್ಯಂಡ್ ಮೆಹಂದಿ ವ್ಲಾಗಲ್ಲಿ ಸಿಗ್ತೇನೆ. ಸಿ ಯು, ಬಾಯ್, ಟೇಕ್ ಕೇರ್. ಕರೆಂಟ್ ಕೂಡ ಹೋಯ್ತು ನೋಡಿ, ಕರೆಕ್ಟ್ ಟೈಮಿಂಗ್ಸ್. ನಾನು ಇದಕ್ಕೆ ಬೇಗ ಮಾಡಿದೆ ಸಾರಿ ಪ್ಲೀಟ್ಸ್. ಕರೆಂಟ್ ಹೋದರೆ ಮತ್ತೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ, ಆ ಥರ ಇದೆ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತೇನೆ ಗೈಸ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.